ಮಂತ್ರಾಲಯದಲ್ಲಿ ಮಳೆರಾಯ ಅಬ್ಬರಿಸಿದ್ದಾರೆ. ರಾಯರ ಭಕ್ತರು ಪರದಾಟ ಅನುಭವಿಸಿದ್ದಾರೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಳವಾಗಿದೆ, ಟ್ರಾಫಿಕ್ ಜಾಮ್ ಆಗಿದೆ. ಮತ್ತೊಂದು ಕಡೆ ಮಳೆ ಅಬ್ಬರಿಸಿದ್ದಾರೆ, ಬಹಳಷ್ಟು ಪರದಾಟವನ್ನು ಭಕ್ತರು ಅನುಭವಿಸಿದ್ದಾರೆ. ಮುಂಜಾನೆ 5 ಗಂಟೆ ಸುಮಾರಿಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಇದರಿಂದಾಗಿ ಏನಾಯಿತು, ಪ್ರಯಾಣಿಕರಿಗೆ ಬಹಳಷ್ಟು ಪರದಾಟ ಉಂಟಾಯಿತು. ಮಳೆ ಹಿನ್ನೆಲೆಯಲ್ಲಿ ಸುಮಾರು 2 ಗಂಟೆ ಫುಲ್ ಟ್ರಾಫಿಕ್ ಜಾಮ್ ಇತ್ತು. ಮಂತ್ರಾಲಯ ಮಠದ ಪ್ರಾಂಗಣದಲ್ಲಿ ರಾತ್ರಿ ಮಲಗಿದ್ರು ಭಕ್ತರು. ತಡರಾತ್ರಿ ಸುರಿದಂತಹ ಮಳೆಯಿಂದಾಗಿ ನೆನೆದು ಪರದಾಟವನ್ನು ಅನುಭವಿಸಿದ್ರು. ಪ್ರಾಂಗಣಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಮಂತ್ರಾಲಯ ಮಠದ ಶ್ರೀಗಳು. ಭಕ್ತರಿಗೆ ಮಠದ ಕಲ್ಯಾಣ ಮಂಟಪಗಳಲ್ಲಿ ವಸತಿ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಪ್ರಾಂಗಣ ಬಹಳ ದೊಡ್ಡದಾಗಿದೆ. ಮಂತ್ರಾಲಯ ಮಠದ ಪ್ರಾಂಗಣ ನೋಡಿರ್ತೀರಿ, ಹೋದವರೆಲ್ಲ ಗೊತ್ತಿರುತ್ತೆ, ತುಂಬಾನೇ ದೊಡ್ಡದಾಗಿದೆ. ಬರುವಂತಹ ಭಕ್ತರು ಏನ್ ಮಾಡ್ತಾರೆ, ರಾತ್ರಿ ಅಲ್ಲೇ ಮಲ್ಕೊಳ್ತಾರೆ. ಅದರಲ್ಲೂ ಕೂಡ ಸಮ್ಮರ್ ಸಂದರ್ಭದಲ್ಲಂತೂ ಬಹಳಷ್ಟು ಸಂಖ್ಯೆಯಲ್ಲಿ ಹೊರಗಡೆನೆ ಮಲ್ಕೊಳ್ತಾರೆ. ಚಳಿ ಇದ್ರೂ ಕೂಡ ಹೊರಗಡೆನೆ ಪ್ರಾಂಗಣದಲ್ಲೇ ಮಲ್ಕೊಂಡಿರ್ತಾರೆ. ಬೆಳಗಿನ ಜಾವ ಅವರ ಕೆಲಸದಲ್ಲಿ ನಿರತರಾಗ್ತಾರೆ ಅಥವಾ ದೇವರ ದರ್ಶನ ಮಾಡುವಂಥದ್ದು ಹೀಗೆ ನಿರತರಾಗ್ತಾರೆ. ಬಟ್ ನೋಡಿ ಟ್ರಾಫಿಕ್ ಜಾಮ್ ಎಷ್ಟಿದೆ ಅಂತ ಹೇಳಿ. ಅದರಲ್ಲೂ ಕೂಡ ವೀಕೆಂಡ್ ಟೈಮ್ನಲ್ಲೆಲ್ಲ ಭಾಳಷ್ಟು ಮಂದಿ ಏನು ಮಾಡ್ತಾರೆ, ಅಥವಾ ಊರುಗಳಿಗೆ ಹೋಗೋದು ಅಥವಾ ದೇವಸ್ಥಾನಗಳ ಕಾರ್ಯಗಳನ್ನು ಮಾಡುವಂಥದ್ದು, ದೇವರ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಈ ರೀತಿಯಾಗೆಲ್ಲ ಪ್ಲ್ಯಾನ್ಸನ್ನು ಹಾಕ್ಕೊಳ್ತಾರೆ. ಅದರಲ್ಲೂ ಕೂಡ ಇನ್ನೂ ಕೂಡ ಕೆಲವೊಂದಷ್ಟು ಶಾಲಾ ಕಾಲೇಜುಗಳಿಗೆ ರಜೆ ಇದೆ, ಮಕ್ಕಳುಗಳನ್ನು ಕರ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಅಂತ ಹೇಳಿ. ಭಕ್ತರು ಸಾಕಷ್ಟು ಪರದಾಟ. ಒಂದು ಕಡೆ ಟ್ರಾಫಿಕ್ ಜಾಮು, ಮತ್ತೊಂದು ಕಡೆ ಮಳೆ, ಮತ್ತೊಂದು ಕಡೆ ತುಂಬ ಗಂಟೆಗಟ್ಟಲೆ ನಿಂತ್ಕೊಳ್ಬೇಕು. ಪೇಷನ್ಸ್ ಚೆಕ್ ಆಗ್ತಾ ಇದೆ. ಇಲ್ಲಿ ಪ್ರಯಾಣಿಕರ ಪೇಷನ್ಸ್ ಚೆಕ್ ಮಾಡ್ಲಾಗ್ತಾ ಇತ್ತು. ಸೊ ಭಾಳಷ್ಟು ಪರದಾಟ. ಹೋಗೋ ಟೈಮ್ಗೆ ರೀಚ್ ಆಗೋಕ್ಕಾಗ್ತಾ ಇಲ್ಲ. ಆ ಟೈಮ್ಗೆ ಭಾಳಷ್ಟು ಸಂಕಷ್ಟವನ್ನು ಅನುಭವಿಸಿದ್ರು ಪ್ರಯಾಣಿಕರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ಏನಾಯಿತು, ಎಷ್ಟು ಗಂಟೆಗೆ ಕಂಡು ಬಂದಿರುವಂತಹ ದೃಶ್ಯಾವಳಿಗಳು ಇದು, ಎಷ್ಟರ ಮಟ್ಟಿಗೆ ಜನ ಬಂದಿದ್ರು, ಯಾವ ರೀತಿಯಾಗಿ ಮಂತ್ರಾಲಯದಲ್ಲಿ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಯಿತು, ಏನಿದೆ ಕಂಪ್ಲೀಟ್ ಮಾಹಿತಿ? ಏನು ಅಂತಂದ್ರೆ, ಈಗಾಗಲೇ ಮಂತ್ರಾಲಯ ಅಂತಂದ್ರೆ ವೀಕೆಂಡ್ ನಲ್ಲಿ ಎಷ್ಟು ಎಸ್ಟಿಮೇಟ್ ಮಾಡೋಕೆ ಆಗಲ್ಲ, ಆ ರೇಂಜ್ ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸ್ತಾರೆ. ಇದೇ ಹೊತ್ತಲ್ಲಿ ಮಳೆರಾಯನ ಅಬ್ಬರ ಕೂಡ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಏನೋ ರಾತ್ರಿ ಇಡೀ ಸುರಿದ ಮಳೆಯಿಂದಾಗಿ ಭಕ್ತರು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಿದ್ರು. ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ, ಅಂದ್ರೆ ರಾತ್ರಿ ಹೊತ್ತಲ್ಲಿ ಬೇರೆ ಬೇರೆ ಊರುಗಳಿಂದ ಬಿಟ್ಟು ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ 5-5:30ಗೆಲ್ಲ ಮಂತ್ರಾಲಯ ಮುಟ್ಕೊಂಡು ಬೇಗ ದರ್ಶನ ಮಾಡ್ಕೋಬೇಕು ಅಂತ ಬಂದವ್ರಿಗೆಲ್ಲ ಒಂದು ಶಾಕ್ ಎದುರಾಗಿತ್ತು. ಯಾಕಂತಂದ್ರೆ ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಜೊತೆಗೆ ಮಳೆರಾಯನ ಒಂದು ಆರ್ಭಟದಲ್ಲಿ ಏನೋ ಕಾರ್ನಿಂದ ಹೊರಗಿಳಿಯೋಕ್ಕೂ ಆಗದೆ, ಕಾರ್ನಲ್ಲಿ ಕೂಡೋಕ್ಕೂ ಆಗದೆ ಸಮಸ್ಯೆಯನ್ನ ಎದುರಿಸತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬೇರೆ ಬೇರೆ ಊರುಗಳಿಂದ ಬಸ್ಗಳಲ್ಲಿ ಬಂದಂತಹ ಪ್ರಯಾಣಿಕರು ಕೂಡ ಮಳೆ ಇರೋದ್ರಿಂದ ನಿಂತ್ಕೊಳ್ಳೋಕ್ಕೂ ಆಗದೆ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ರು. ಈಗಾಗಲೇ ರಾಯರ ಮಠದಿಂದ ಇರುವಂತಹ ಸಾಕಷ್ಟು ಚೌಟ್ರಿಗಳಲ್ಲಿ ಮತ್ತು ಲಾಡ್ಜ್ಗಳಲ್ಲಿ ಅಲ್ಲಲ್ಲಿ ನಿಂತುಕೊಂಡು ಸದ್ಯದ ಮಟ್ಟಿಗೆ ಒಂದಷ್ಟು ಮಳೆ ನಿಲ್ಲುವವರೆಗೂ ಆಶ್ರಯ ಪಡ್ಕೊಂಡ್ರು. ಅದಾದ ನಂತರ ಮಠದ ಮುಂಭಾಗದಲ್ಲಿ ಮಲ್ಕೊಂಡಿರುವಂತಹ ಸಾಕಷ್ಟು ಭಕ್ತರಿಗೂ ಕೂಡ ಇಲ್ಲಿ ತೊಂದರೆ ಆಗಿತ್ತು. ಈ ಸಂದರ್ಭದಲ್ಲಿ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಪೀಠಾಧಿಪತಿಗಳು ಕೂಡ ಸುಬುಧೇಂದ್ರ ತೀರ್ಥರು ಮಠದ ಪ್ರಾಂಗಣದ ಒಳಗಡೆ, ಅಂದ್ರೆ ಮಳೆ ನೀರು ಬೆಳೆದ ಇರೋ ರೀತಿಯಲ್ಲಿ ಟಿನ್ ಶೆಡ್ ಹಾಕಿ ಕವರ್ ಮಾಡಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಜನಕ್ಕೆ ಮಠದ ಪ್ರಾಂಗಣದಲ್ಲಿ ಕೂಡ ಆಶ್ರಯ ನೀಡಿದರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮಂತ್ರಾಲಯದಲ್ಲಿ ಮಳೆರಾಯನ ಆರ್ಭಟದಿಂದ ವಾಹನಗಳ ಟ್ರಾಫಿಕ್ ಜಾಮ್ ಮತ್ತು ಭಕ್ತರು ಕೂಡ ಮಳೆಯಿಂದ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಿದ್ರು. ಒಂದಷ್ಟು ಏನೋ ಉಳ್ಕೊಳ್ಳೋಕೆ ಜಾಗ ಸಿಕ್ಕಿರೋದ್ರಿಂದ ಅಷ್ಟು ದೊಡ್ಡ ಮಟ್ಟಿಗೆ ಆಗಿಲ್ಲ. ಬಟ್ ಪ್ರಯಾಣಿಕರು ಮಾತ್ರ ಏನೋ ಕಾರ್ಗಳಲ್ಲಿ ಬಂದಿರುವಂತವರು ಸಾಕಷ್ಟು ಟ್ರಾಫಿಕ್ ಜಾಮ್ ಇಂದ ಸುಮಾರು 2.5ರಿಂದ 3 ಗಂಟೆಗಳ ಕಾಲ ರಸ್ತೆಯಲ್ಲಿ ನಿಂತು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ.